ನನ್ನ ಹೆಸರು ವಿನ್ಸೆಂಟ್ ಮೆನೇಜಸ್. ನಾನು ಕೊಕ್ಕಡ ಸಂತ ಜಾನ್ ಬ್ಯಾಪ್ಟಿಸ್ಟ್ ದೇವಾಲಯದ ನಿವಾಸಿಯಾಗಿದ್ದೇನೆ. ನಮ್ಮ ಚರ್ಚಿನ ಧರ್ಮಗುರುಗಳಾದಂತಹ ವಂದನೀಯ ಫಾದರ್ ಅನಿಲ್ ಪ್ರಕಾಶ್ ಡಿಸಿಲ್ ಅವರ ನೇತೃತ್ವದಲ್ಲಿ ಈ ತಪಸ್ಸು ಕಾಲದ ಒಂದು ದಿವಸದ ಈ ಒಂದು ನಮ್ಮ ಯಾತ್ರೆಯನ್ನು ನಾವು ಸಿಯೋನ್ ಆಶ್ರಮಕ್ಕೆ ಇಲ್ಲಿ ಕೈಗೊಂಡು ಇಲ್ಲಿಯ ಸಿಬ್ಬಂದಿ ವರ್ಗದವರ ಜೊತೆಯಲ್ಲಿ, ಆಡಳಿತ ಮಂಡಳಿಯವರ ಜೊತೆಯಲ್ಲಿ, ಅದೇ ರೀತಿ ಇಲ್ಲಿರುವಂತಹ ಎಲ್ಲ ನಮ್ಮ ಆತ್ಮೀಯ ಬಂಧು ಮಿತ್ರರು, ಗಂಡಸರಾಗಲಿ ಹೆಂಗಸರಾಗಲಿ ಮಕ್ಕಳಾಗಲಿ ಎಲ್ಲರೂ ಈ ಆಶ್ರಮದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರನ್ನೆಲ್ಲ ನೋಡಿ ಸಂತೋಷಗೊಂಡು ಇದೀಗ ನಾವು ಮಧ್ಯಾಹ್ನದ ಹೊತ್ತಿಗೆ ಭೋಜನವನ್ನು ಅವರ ಜೊತೆಯಲ್ಲಿ ಸ್ವೀಕರಿಸಿಕೊಂಡು ಇದೀಗ ನಾವು ಹೊರಡುವಂಥ ಸಮಯ ಹತ್ತಿರ ಬಂದಿದೆ. ಶ್ರೀಯುತ ಪೌಲೋಸ್ರವರು ಆ ಆಶ್ರಮವನ್ನು ಪ್ರಾರಂಭಿಸಿದ 1-2 ವರ್ಷಗಳ ನಂತರ ನಾನು ಕ್ರಿಸ್ಮಸ್ ಸಂದರ್ಭದಲ್ಲಿ ಸಾಂತಾಕ್ಲಾಸ್ ಆಗಿ ಇಲ್ಲಿ ಭೇಟಿ ನೀಡಿದಾಗ ತಟ್ಟಿಯ ಮನೆ ಇತ್ತು. ಅಂದರೆ ತೆಂಗಿನ ಗರಿಗಳಿಂದ ಕೂಡಿದಂತಹ ತಟ್ಟಿಯ ಮನೆ. ಅದರಲ್ಲಿ ಆ ಸಮಯದಲ್ಲಿ ಅವರು ತುಂಬ ಜನರನ್ನು ಅವರು ಈ ಆಶ್ರಮದಲ್ಲಿ ನೋಡ್ತಾ ಇದ್ದರು. ಅದೇ ನನಗೆ ನೆನಪು ಈಗ ಬರ್ತಾ ಇದೆ. ಅವತ್ತು ನೋಡಿದಂತಹ ಆ ಒಂದು ಸನ್ನಿವೇಶಕ್ಕೂ ಇವತ್ತಿನ ಸನ್ನಿವೇಶಕ್ಕೂ ದೇವರವರ ಆಶೀರ್ವಾದವನ್ನು ತುಂಬಿದ್ದಾರೆ. ಅವರ ಕುಟುಂಬದವರು ಎಲ್ಲರೂ ಸೇರಿ ಈ ಕಾರ್ಯಕ್ರಮದಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ದೇವರ ಅನುಗ್ರಹ ಪ್ರಾರ್ಥನೆ ಅವರು ನಿರಂತರ ಅವರ ಜೀವನದಲ್ಲಿ ಯಶಸ್ವಿಯನ್ನು ಕಾಣಲಿ. ಇನ್ನೂ ಹೆಚ್ಚಿನ ಜನರನ್ನು ಪ್ರೀತಿ ಆರೈಕೆಯಿಂದ ಅವರು ಈ ಒಂದು ಆಶ್ರಮದಲ್ಲಿ ಬೆಳೆಸುವುದಕ್ಕೆ ಅವರಿಗೆ ದೇವರು ಸಹಾಯವನ್ನು ಮಾಡಲಿ ಅಂತ ಹೇಳುತ್ತಾ ನಮ್ಮ ಚರ್ಚಿನ ಪರವಾಗಿ ಎಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಒಂದು ಸಂಸ್ಥೆಯ ಮುಖ್ಯಸ್ಥರಾದ ಪೌಲು ಅವರ ಕುಟುಂಬ, ಅವರ ಸೇವೆಯು ಅದ್ಭುತವಾದದ್ದು. ಸಿಯೋನ್ ಏಂಜಲ್ಸ್ ಇವರ ಸೇವೆ ನಿಜವಾಗಿಯೂ ದೇವರ ಸೇವೆಯಾಗಿದೆ. ಅವರಿಗೆ ನಮ್ಮ ಕೊಕ್ಕಡ ಚರ್ಚ್ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತೇನೆ. ಹಾಗೂ ದೇವರು ಅವರಿಗೆ ಈ ಸೇವೆ ಮಾಡಲು ಬೇಕಾದ ಎಲ್ಲ ಶಕ್ತಿಯನ್ನು ನೀಡಲಿ, ಅವರ ಮನಸ್ಸಿಗೆ ಶಾಂತಿ ನೀಡಲಿ, ಹಾಗೂ ಎಲ್ಲ ಜನರ ಸಹಕಾರ ಅವರಿಗೆ ದೊರೆಯಲಿ ಎಂದು ಈ ಒಂದು ಸಂದರ್ಭದಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಈ ಒಂದು ದಿನದಲ್ಲಿ ಅನೇಕ ವಿಷಯಗಳನ್ನು ನಾವು ಕಲಿತಿದ್ದೇವೆ. ತುಂಬ ಮಂದಿ ಮೊದಲ ಬಾರಿಗೆ ಇಲ್ಲಿ ಬಂದಿದ್ದಾರೆ. ಈ ಒಂದು ಭೇಟಿಯ ಸಮಯ ನಾವು ಕಲಿಯುವ ಸಮಯ. ಈ ತಪಸ್ಸು ಕಾಲದಲ್ಲಿ ಅನೇಕ ವಿಷಯಗಳನ್ನು ನಾವು ಕಲಿತು ನಾವು ಕೂಡ ಇನ್ನೂ ಹೆಚ್ಚು ಮಾನವೀಯರಾಗಿ ಬದುಕಲು ಈ ಒಂದು ಭೇಟಿ ನಮಗೆ ಸಹಾಯವಾಗಿದೆ. ಅದಕ್ಕಾಗಿ ಈ ಒಂದು ಸಂಸ್ಥೆ ಎಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತೇನೆ ಹಾಗೂ ದೇವರ ಆಶೀರ್ವಾದವನ್ನು ಬೇಡುತ್ತಾ ನನ್ನ 2 ಮಾತುಗಳನ್ನು ನಾನು ಕೊನೆಗೊಳಿಸುತ್ತೇನೆ. ಸೊ ಹೊರಗಡೆಯ ಪ್ರಪಂಚಕ್ಕೆ ಮತ್ತು ಒಳಗಡೆಯ ಇಲ್ಲಿರುವಂಥ ಇನ್ನೊಂದು ಹೊಸ ಪ್ರಪಂಚಕ್ಕೆ ನಾನು ಭೇಟಿ ನೀಡಿದಾಗ ಹೊರಗಡೆ ನಾವು ಎಲ್ಲ ಸುಖ ಸಂಪತ್ತಿಂದ ಆರಾಮದ ಬದುಕನ್ನು ಬದುಕ್ತಾ ಇದ್ದೇವೆ. ಇಲ್ಲಿಗೆ ಬಂದು ನೋಡಿದಾಗ ಒಂದು ಹೊಸ ಪ್ರಪಂಚಕ್ಕೆ ಭೇಟಿ ನೀಡಿದ ಹಾಗೆ ಆಯಿತು. ಇಲ್ಲಿ ಶ್ರೀಮಾನ್ ಪೌಲ್ ಅವರು ಈ ಆಶ್ರಮವನ್ನು ಕಟ್ಟಿ ಇಲ್ಲಿ ತುಂಬ ಕಷ್ಟಪಡುವಂತಹ ನಮ್ಮ ಹೊರಗಡೆ ನಿರಾಶ್ರಿತರಾಗಿ ಬದುಕ್ತಿರುವಂಥ ತುಂಬ ಜನರನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಅವರಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಹೊರಗಡೆ ನಮಗೆ 3 ಹೊತ್ತಿನ ಊಟ ಹಾಗೂ ಬೇಕಾದಷ್ಟು ಸೌಕರ್ಯ, ಮನೆಯಲ್ಲಿ ಪ್ರೀತಿ ಎಲ್ಲನೂ ಸಿಗ್ತಾ ಇರುತ್ತದೆ. ಆದರೆ ಇಲ್ಲಿ ಹೊರಗಡೆಯಿಂದ ಬಂದು ಪ್ರೀತಿ, ವಿಶ್ವಾಸ ಅಥವಾ 3 ಹೊತ್ತು ಊಟಕ್ಕೆ ಕಷ್ಟಪಡುವಂಥವರು, ಕಷ್ಟದಲ್ಲಿರುವಂಥವರನ್ನು, ಮನೆಯಿಂದ ಹೊರಗಡೆ ಹಾಕಿದವರನ್ನು ಅವರನ್ನೆಲ್ಲ ಕರೆತಂದು ಇಲ್ಲಿ ಒಂದು ಆಶ್ರಯವನ್ನು ನೀಡಿರುತ್ತಾರೆ. ಈ ಒಂದು ಒಳ್ಳೆಯ ಕಾರ್ಯಕ್ಕೆ ನಾವು ನಮ್ಮ ಚರ್ಚಿನ ವತಿಯಿಂದ ಇಲ್ಲಿಗೆ ಬಂದು ಇವತ್ತು ಕೈ ಜೋಡಿಸಿದ್ದೇವೆ. ಹಾಗೆಯೇ ನಮ್ಮ ಸುತ್ತಮುತ್ತಲಿರುವವರು ಹಾಗೂ ನಮ್ಮ ಊರಿನಲ್ಲಿರುವಂಥವರು, ಪರ ಊರಿನಲ್ಲಿರುವಂಥವರು ಎಲ್ಲರೂ ಬಂದು ನಿಮ್ಮ ಕೈಯಲ್ಲಿ ಆಗುವಂತಹ ಒಂದು ಚಿಕ್ಕ ಸಹಾಯವನ್ನು ಮಾಡಿ ನಿಮ್ಮ ಸಂತೋಷದಲ್ಲಿ ಇವರನ್ನು ಭಾಗಿಯಾಗಿಸಿ ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ತೇನೆ. ಥ್ಯಾಂಕ್ ಯು.